ಆತ ಕುಟುಂಬಕ್ಕೆ ಆಧಾರ ಸ್ತಂಭ. ವಯಸ್ಸಲ್ಲಿ ದುಡಿಬೇಕು ಅಂತ ದೂರದ ದೇಶಕ್ಕೆ ಹೋಗಿದ್ದ. ವರ್ಷಕ್ಕೆ ಒಮ್ಮೆ ಮನೆಗೆ ಬಂದ್ರು ತಂದೆ ತಾಯಿ ಅಂದ್ರೆ ಅದೆಷ್ಟೋ ಪ್ರೀತಿ. ಆದ್ರೆ ನಿನ್ನೆ ಬಂದಂಥ ಒಂದೇ ಒಂದು ಫೋನ್ ಕಾಲ್ ತಂದೆ ತಾಯಿಗೆ ಆಕಾಶವೇ ತಲೆ ಮೇಲೆ ಬೀಳುವಂತೆ ಮಾಡಿತ್ತು. ಹೌದು, ಕೆನಡಾದಲ್ಲಿ ಕನ್ನಡಿಗ ಚಂದನ್ ಗುಂಡೇಟಿಗೆ ಬಲಿಯಾಗಿದ್ದಾನೆ. ಕೆನಡಾದಲ್ಲಿ ಗುಂಡಿಟ್ಟು ಕನ್ನಡಿಗನ ಕಗ್ಗೊಲೆ, ಮಗನ ಸಾವು, ಮುಗಿಲು ಮುಟ್ಟಿದ ಹೆತ್ತವರ ಆಕ್ರಂದನ. ಇದ್ದಿದ್ದು ಒಬ್ಬನೇ ಒಬ್ಬ ಮಗ, ಸಿಕ್ಕಾಪಟ್ಟೆ ಟ್ಯಾಲೆಂಟೆಡ್. ಹೀಗಾಗಿ ದೂರದ ಕೆನಡಾದಲ್ಲಿ ಕೆಲಸ ಮಾಡ್ಕೊಂಡಿದ್ದ. ಅಲ್ಲೇ 3 ಸಂಘಟನೆ ಮಾಡಿಕೊಂಡು ಒಳ್ಳೆ ಹೆಸರು ಮಾಡಿದ್ದ. ಕೈ ತುಂಬ ಸಂಬಳ, ಒಳ್ಳೆ ಹುದ್ದೆ, ಬದುಕಲ್ಲಿ ಎಲ್ಲವೂ ಇತ್ತು. ಆದ್ರೆ ಈತನ ಮೇಲೆ ಅದ್ಯಾರೋ ವಕ್ರ ದೃಷ್ಟಿ ಬಿತ್ತೋ ಗೊತ್ತಿಲ್ಲ. ಗೊತ್ತು ಗುರಿ ಇಲ್ಲದ ದೇಶದಲ್ಲಿ ಕಗ್ಗೊಲೆಯಾಗಿದ್ದಾನೆ. ದೂರದ ಕೆನಡಾದಲ್ಲಿ ಕನ್ನಡಿಗ ಚಂದನ್ ದುರಂತ ಅಂತ್ಯ ಕಂಡಿದ್ದಾನೆ. ವಾರದ ಹಿಂದಷ್ಟೇ ವಿಡಿಯೋ ಕಾಲ್ ಮಾಡಿದ್ದ ಚಂದನ್ ಹೆತ್ತವರ ಜೊತೆ ಖುಷಿ ಖುಷಿಯಾಗಿ ಮಾತನಾಡಿದ್ದ. ಅದೇನೇ ಕೊನೆ ಕರೆ. ಮತ್ತೆ ಅಮ್ಮ ಅಂತ ಕರೀಲಿಲ್ಲ, ಅಪ್ಪನ ಮುಖ ನೋಡ್ಲಿಲ್ಲ. ನಿನ್ನೆ ಸಂಜೆ 7:30 ಸುಮಾರಿಗೆ ನೆಲಮಂಗಲದಲ್ಲಿರೋ ಚಂದನ್ ಹೆತ್ತವರಿಗೆ ಇಂಟರ್ನ್ಯಾಷನಲ್ ನಂಬರ್ನಿಂದ ಕಾಲ್ ಬಂದಿತ್ತು. ಆದರೆ ರಿಸೀವ್ ಮಾಡಿರ್ಲಿಲ್ಲ. ಮಾರನೇ ದಿನ ಬೆಳಗ್ಗೆ 10:30 ಸುಮಾರಿಗೆ ಚಂದನ್ ನಂಬರ್ನಿಂದಾನೇ ಆತನ ಸ್ನೇಹಿತರು ಕರೆ ಮಾಡಿ ನಿಮ್ಮ ಮಗನ ಕೊಲೆಯಾಗಿದೆ ಅಂದ್ರು. ಈ ವಿಷಯ ಕೇಳ್ತಿದ್ದಂತೆ ಹೆತ್ತವರು ಕುಸಿದು ಹೋಗಿದ್ದಾರೆ. ನಮ್ಗೆ ಇಷ್ಟ ಇರ್ಲಿಲ್ಲ, ನಮ್ಮ ಯಜಮಾನ್ರು ಹೇಳಿದ್ರು ಮದ್ವೆ ಮಾಡ್ಕೊಂಡು ಹೋಗಪ್ಪ ಬೇಡ ಅಂತಂದ್ರು. ಚಾನ್ಸ್ ಸಿಕ್ಕಾಗ ಹೋಗ್ಬೇಕು, ದುಡಿಯೋ ವಯಸ್ಸಲ್ಲಿ ದುಡಿಬೇಕು ಅಂತ ಬಲವಂತ ಮಾಡಿ ಅವ್ರ ಅಪ್ಪನ ಸಮಾಧಾನ ಮಾಡಿ ಹೋದ ಸರ್. ಅವ್ರ ತಂದೆಗೂ ನನಗೂ ಇಷ್ಟನೇ ಇರಲಿಲ್ಲ. ಮಗನನ್ನ ವಿದೇಶಕ್ಕೆ ಕಳುಹಿಸೋದಿಕ್ಕೆ ಒಂಚೂರು ಇಷ್ಟ ಇರಲಿಲ್ಲ. ಮದ್ವೆ ಮಾಡ್ಕೊಂಡು ಇಲ್ಲೇ ಇದ್ದು ಬಿಡಪ್ಪ ಅಂತಿದ್ರಂತೆ. ಆದ್ರೆ ಚಂದನ್ ಮಾತ್ರ ಮಾತು ಕೇಳ್ತಿರ್ಲಿಲ್ಲ. ವಯಸ್ಸಿದ್ದಾಗ ದುಡಿಬೇಕು ಅಂತಿದ್ನಂತೆ. ಆದ್ರೀಗ ಕಾರಲ್ಲಿ ಬರ್ತಿದ್ದಾಗಲೇ ದುಷ್ಕರ್ಮಿಗಳು ಗುಂಡಿನ ಸುರಿಮಳೆ ಕೈದಿದ್ದಾರೆ. ಬುಲೆಟ್ ಇಂದ ಹೊಡೆದಿರೋದು, ಅದು ಯಾವ ಥರ ಬುಲೆಟ್ ಇದು ಬೇಕು ಅಂತ ಹೊಡೆದಿದ್ದಾರ ಅಥವಾ ಬೇರೆ ಬೀಳೋದು ಹೋಗಿ ನವೀನ್ ಬಿದ್ದಿದೆಯಾ, ಅದನ್ನು ಇನ್ವೆಸ್ಟಿಗೇಷನ್ ಆಗೋವರೆಗೂ ಅದು ಗೊತ್ತಾಗೋದಿಲ್ಲ. ಕೆನಡಾದಲ್ಲಿ ಕೊಲೆಯಾಗಿರೋದ್ರಿಂದ ಮೃತದೇಹ ತರೋದು 3-4 ದಿನವಾಗುತ್ತೆ. ಚಂದನ್ ಮನೆಗೆ ಭೇಟಿ ನೀಡಿದ್ದ ತಹಶೀಲ್ದಾರ್ ಕೂಡ ಕುಟುಂಬಸ್ಥರಿಗೆ ಧೈರ್ಯ ಹೇಳಿದ್ದಾರೆ. ನಿಮ್ಮ ಜೊತೆ ನಾವಿದ್ದೇವೆ ಅನ್ನೋ ಧೈರ್ಯ ಹೇಳಿದ್ದಾರೆ. ಒಟ್ನಲ್ಲಿ ವಿದೇಶದಲ್ಲಿ ದುಡಿಯೋದಿಕ್ಕೆ ಹೋದ ಮಗ ಈ ರೀತಿಯ ಅಂತ್ಯ ಕಂಡಿದ್ದು ಮಾತ್ರ ದುರಂತ. ಮಂಜುನಾಥ್ ಎನ್, ಕ್ರೈಮ್ ಬ್ಯೂರೋ, ನ್ಯೂಸ್ 18 ಬೆಂಗಳೂರು. ಕೆಲವೊಬ್ಬರ ಮನಸ್ಥಿತಿ ಎಲ್ಲಿಗೆ ಬಂದಿದೆ ಅನ್ನೋದಕ್ಕೆ ಈ ವಿಡಿಯೋವೇ ಜೀವಂತ ಸಾಕ್ಷಿ. ಯಾಕಂದ್ರೆ ಪ್ರಿಯಕರನ ಹಿಂದೆ ಬಿದ್ದವಳು ಪ್ರಿಯಕರ ಹೇಳ್ದ ಅಂತ